ಯಾರೋ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದಾರೆ. ನಾವು ಮಾತನಾಡಲು ಕಲಿತಿದ್ದೀವಿ ಅಂದರೆ ಸಾಲದು, ಮತ್ತೊಬ್ಬರ ಜೊತೆ ಹೇಗೆ ವರ್ತಿಸಬೇಕೆಂಬ ಅರಿವು ನಮಗಿರಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮೊಹಮ್ಮದ್ ಜಲಾಲ್, ತಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ನಾನು ಇವತ್ತು ನಿಮ್ಗೊಂದು ಒಳ್ಳೆಯ ಕಥೆಯನ್ನು ತಂದಿದ್ದೇನೆ. ಆ ಕತೆ ದ್ರಾಕ್ಷಿ ತೋಟದ ಕತೆ. ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಅತಿ ದೊಡ್ಡ ಅರಮನೆ ಇತ್ತು. ಆ ಅರಮನೆಯ ಸಮೀಪವೇ ಒಂದು ದ್ರಾಕ್ಷಿ ಗಿಡದ ತೋಟವಿತ್ತು. ಆ ತೋಟ ಕಾಯಲು ಒಬ್ಬ ರೈತ ಇದ್ದ. ಆದರೆ ಆ ರೈತ ಬಹಳ ಚಿಂತೆಯಲ್ಲಿದ್ದ. ಯಾಕೆಂದರೆ ಆತ ಕಾಯುತ್ತಿದ್ದ ಆ ದ್ರಾಕ್ಷಿ ತೋಟದಲ್ಲಿ ಪ್ರತಿದಿನ ಒಂದು ಹಕ್ಕಿ ಬಂದು ಆ ಗಿಡದಲ್ಲಿರುವ ದ್ರಾಕ್ಷಿ ಹಣ್ಣನ್ನು ತಿಂದು ಹೋಗುತ್ತಿತ್ತು. ಅದರಲ್ಲಿರುವ ಒಳ್ಳೆಯ ಹಣ್ಣನ್ನು ತಿಂದು ಹಣ್ಣಾಗಿರುವ ಕೆಟ್ಟದಾಗಿರುವ ಹಣ್ಣುಗಳನ್ನೆಲ್ಲ ನೆಲಕ್ಕೆ ಹಾಕಿ ಬಿಡುತ್ತಿತ್ತು. ಇದರಿಂದ ಈ ರೈತ ಬಹಳ ಚಿಂತೆಯಲ್ಲಿದ್ದ. ಬಹಳಷ್ಟು ಪ್ರಯತ್ನ ಪಟ್ಟ. ಆದರೆ ಆ ಹಕ್ಕಿಯನ್ನು ನಿಭಾಯಿಸಲು ಆ ರೈತನಿಗೆ ಆಗಲೇ ಇಲ್ಲ. ಕೊನೆಯದಾಗ ಆ ರೈತ ಅಂದುಕೊಂಡ, ಒಂದಲ್ಲ ಒಂದು ದಿನ ಈ ಹಕ್ಕಿ ಈ ದ್ರಾಕ್ಷಿ ತೋಟವನ್ನು ನಷ್ಟ ಮಾಡಿಬಿಡುತ್ತೆ ಅಂದುಕೊಂಡು ಕೊನೆಯದಾಗಿ ಆ ರೈತ ಅರಮನೆಯಲ್ಲಿರುವ ರಾಜನನ್ನು ಭೇಟಿ ಮಾಡಲು ಹೋದ. ರಾಜನ ಮುಂದೆ ಎಲ್ಲ ವಿಷಯವನ್ನು ಹೇಳಿದ. ಆವಾಗ ರಾಜ ಆ ರೈತನಿಗೆ ಹೇಳಿದ, ನೀ ಚಿಂತೆ ಮಾಡಬೇಡ, ನಾಳೆ ನಾನೇ ಆ ತೋಟದಲ್ಲಿ ಇರುತ್ತೇನೆ ಅಂತ ರಾಜ ಹೇಳಿದ. ಮರುದಿನ ರಾಜ ಆ ತೋಟದಲ್ಲಿ ಹೋಗಿ ಕುಳಿತ. ಯಾವ ದ್ರಾಕ್ಷಿ ಮರದ ಹತ್ತಿರ ಬಂದು ಆ ಹಕ್ಕಿ ಹಣ್ಣುಗಳನ್ನು ಹಾಳು ಮಾಡುತ್ತಿತ್ತೋ ಅದೇ ಮರದ ಬದಿಯಲ್ಲಿ ಅವಿತು ಕುಳಿತ. ಸ್ವಲ್ಪ ಸಮಯದ ನಂತರ ಆ ಹಕ್ಕಿ ಅದೇ ಸಮಯಕ್ಕೆ ಒಂದು ಆ ಗಿಡದಲ್ಲಿ ಕುಳಿತು ಹಣ್ಣುಗಳನ್ನು ತಿನ್ನಲು ಶುರು ಮಾಡಿದ. ಆವಾಗ ರಾಜ ಕೈಯಲ್ಲಿದ್ದ ಬಲೆಯನ್ನು ಬೀಸಿ ಆ ಹಕ್ಕಿಯನ್ನು ಹಿಡಿದೇ ಬಿಟ್ಟ. ನಂತರ ರಾಜ ಆ ಹಕ್ಕಿಯನ್ನು ಕೈಯಲ್ಲೇ ಹಿಡಿದು ಸಿಟ್ಟಿನಲ್ಲಿ ನೋಡಲು ಶುರು ಮಾಡಿದ. ಆವಾಗ ಹಕ್ಕಿ ಹೇಳಿತು, ನನ್ನನ್ನು ಕೊಲ್ಲಬೇಡ, ನನಗೆ ಚಿತ್ರಹಿಂಸೆ ಮಾಡಬೇಡ, ನಿನಗೆ ನಾನು 4 ಜ್ಞಾನೋದಯದ ಮಾತುಗಳನ್ನು ಹೇಳ್ತೇನೆ ಅಂತ ಹಕ್ಕಿ ರಾಜನಿಗೆ ಹೇಳಿತು. ಆವಾಗ ರಾಜ ಕೇಳಿದ, ನಿನ್ನ ಮೊದಲನೆಯ ಜ್ಞಾನೋದಯದ ಮಾತು ಏನು? ಆವಾಗ ಹಕ್ಕಿ ಹೇಳಿತು, ನಿನ್ನ ಕೈಯಲ್ಲಿ ಬಂದ ಶತ್ರುವನ್ನು ಯಾವತ್ತೂ ಬಿಡಬೇಡ ಅಂತ. ಆವಾಗ ರಾಜ, ನಿನ್ನ 2ನೆಯ ಜ್ಞಾನೋದಯದ ಮಾತು ಏನು? ಯಾವತ್ತೂ ಆಗದೇ ಇರುವ ಮಾತನ್ನ ನೀನು ನಂಬಬೇಡ. ರಾಜ ಸಿಟ್ಟಲ್ಲಿ ಹೇಳ್ದ, ನಿನ್ನ ಡ್ರಾಮಾ ಜಾಸ್ತಿ ಆಯಿತು, ಸರಿ ನಿನ್ನ 3ನೆಯ ಜ್ಞಾನೋದಯದ ಮಾತು ಏನ ಅಂತ. ಆವಾಗ ಹಕ್ಕಿ ಹೇಳಿತು, ಕರುಣೆಯ ಮಾತಿಗೆ ನೀನು ಪಶ್ಚಾತ್ತಾಪ ಪಡಬೇಡ. ಆವಾಗ ರಾಜ ಹೇಳಿದ, ಸರಿ ನಿನ್ನ 4ನೆಯ ಮಾತು ಏನು? ನಿನ್ನ ಆಟವನ್ನು ಇಲ್ಲೇ ಮುಗಿಸ್ತೇನೆ ಅಂತ ರಾಜ ಹೇಳಿದ. ಆವಾಗ ಹಕ್ಕಿ ಹೇಳಿತು, ಓ ರಾಜ, ನೀವು ಯಾವ ರೀತಿ ನನ್ನ ಹಿಡ್ಕೊಂಡಿದ್ದೀರಾ, ನನಗೆ ಉಸಿರಾಡಲು ಕಷ್ಟ ಆಗ್ತಾ ಇದೆ. ಬಿಗಿಯಾಗಿ ಹಿಡಿದಿರುವ ನನ್ನನ್ನು ಸ್ವಲ್ಪ ಸಡಿಲಗೊಳಿಸಿದರೆ ನಾನು 4ನೆಯ ಮಾತನ್ನು ಹೇಳಲು ಆಗುತ್ತೆ ಅಂತ ಹಕ್ಕಿ ಹೇಳಿತು. ಆವಾಗ ರಾಜ ಬಿಗಿಯಾಗಿ ಹಿಡಿದ ಕೈಯನ್ನು ಸ್ವಲ್ಪ ಸಡಿಲಗೊಳಿಸಿದ. ಕೂಡಲೇ ಆ ಹಕ್ಕಿ ಅಲ್ಲಿಂದ ಹಾರಿ ಮರದ ಮೇಲೆ ಹೋಗಿ ಕುಳಿತು. ಆವಾಗ ಆ ಹಕ್ಕಿ ಹೇಳಿತು, 4ನೇ ಜ್ಞಾನೋದಯದ ಮಾತು ನಾನು ನಿಮಗೆ ಹೇಳ್ತೇನೆ ಅಂತ. ಅದೇನೆಂದರೆ, ನನ್ನ ಹೊಟ್ಟೆಯಲ್ಲಿ 2 ವಜ್ರ ಇದೆ ಅಂತ ಆ ಹಕ್ಕಿ ಹೇಳಿತು. ಈ ಮಾತನ್ನು ಕೇಳಿದ ರಾಜ ಪಶ್ಚಾತ್ತಾಪಗೊಂಡ, ಉದಾಸೀನ ಆಗಿಬಿಟ್ಟ. ರಾಜನ ಮುಖವನ್ನು ನೋಡುತ್ತಿದ್ದ ಹಕ್ಕಿ ಹೇಳಿತು, ಓ ರಾಜ, ನಿನಗೆ ನಾನು 4 ಜ್ಞಾನೋದಯದ ಮಾತು ಹೇಳಿದೆ. ಮೊದಲನೆಯದು, ಕೈಯಲ್ಲಿ ಬಂದ ಶತ್ರುವನ್ನು ಯಾವತ್ತೂ ಬಿಡಬೇಡ ಅಂತ. ಆದರೆ ನೀನು ನನ್ನನ್ನು ಬಿಟ್ಟೇ ಬಿಟ್ಟೆ. 2ನೇ ಮಾತು ನಾನು ಹೇಳಿದೆ, ಆಗದೇ ಇರುವ ಮಾತಿಗೆ ನೀನು ನಂಬಬೇಡ ಅಂತ. ಆದರೆ ನೀನು ನಂಬಿಯೇ ಬಿಟ್ಟ. ಏನೆಂದರೆ, ನನ್ನ ಹೊಟ್ಟೆಯಲ್ಲಿ 2 ವಜ್ರ ಇದೆ ಅಂತ. 3ನೇ ಮಾತು ನಾನು ಹೇಳಿದೆ, ಕರುಣೆಯ ಮಾತಿಗೆ ನೀನು ಪಶ್ಚಾತ್ತಾಪ ಪಡಬೇಡ ಅಂತ. ಆದರೆ ನೀನು ಪಶ್ಚಾತ್ತಾಪ ಪಟ್ಟುಬಿಟ್ಟೆ. ಯಾಕೆಂದರೆ ನನ್ನ ಹೊಟ್ಟೆಯಲ್ಲಿ ಇಲ್ಲದ ಆ 2 ವಜ್ರದ ಬಗ್ಗೆ ನೀನು ನಂಬಿಬಿಟ್ಟೆ. ಆ ಹಕ್ಕಿ ಹೇಳಿದ ಆ 4 ಜ್ಞಾನೋದಯದ ಮಾತು ರಾಜನಿಗೊಬ್ಬನಿಗೆ ಅನ್ವಯಿಸುವುದಿಲ್ಲ. ನಮ್ಮ ಜೀವನದಲ್ಲಿ ಕೂಡ ಇದು ಅನ್ವಯಿಸುತ್ತದೆ. ಯಾಕೆಂದರೆ ನಾವು ಕೆಲವರ ಬಣ್ಣದ ಮಾತುಗಳಿಗೆ ಮರಳಾಗಿ ಬಿಡ್ತೇವೆ. ಅವರ ಮಾತುಗಳನ್ನು ಹೆಚ್ಚಾಗಿ ನಂಬಿ ಬಿಡ್ತೇವೆ. ಅಂಥವರಿಂದ ನಾವು ಜಾಗರೂಕತೆಯಿಂದ ಹೆಜ್ಜೆಡಬೇಕು. ಅಂಥವರನ್ನು ಚದುರಂಗದ ಆಟದಲ್ಲಿ ಸೋಲಿಸಬೇಕು ಅನ್ನುತ್ತಾ
ನಾನು ನಿಮ್ಮ ಮೊಹಮ್ಮದ್ ಜಲಾಲ್ ತಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಳ್ಳೆಯ ಕಥೆಗಳನ್ನು ನಾನು ತರ್ತಾ ಇರ್ತೇನೆ. ಅಲ್ಲಿಯವರೆಗೂ ಬಾಯ್.